ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಕರ್ತವ್ಯವೇ ದೇವರು. ಸೆಂಟ್ರಿ ಸೆಂಟ್ರಿ ಎಲ್ಲ ಇವನ ಡ್ಯೂಟಿ ಮಾಡೋದು ಬಿಟ್ಟು ವರ್ಕೆ ಹೊಡಿತಾ ಇದೀಯಾ? ಇರು ಮಾಡ್ತೀನಿ. ನಮಸ್ಕಾರ ಸರ್. ಅಲ್ಲ ಕಣಯ್ಯ, ಕುಂಭಕರ್ಣ ನಿಮ್ಮ ಅಣ್ಣನ ಇಲ್ಲ ತಮ್ಮನ? ಸರ್ ನಮ್ ಚಿಕ್ಕಪ್ಪ ಸರ್. ಏನಯ್ಯ ಇನ್ನು ಯಾರು ಡ್ಯೂಟಿ ಬಂದಂಗಿಲ್ಲ? ಎಲ್ಲ ನಿಮ್ಮನ್ನೇ ಫಾಲೋ ಮಾಡ್ತಿದ್ದ ಸರ್. ವೆರಿ ಗುಡ್ ವೆರಿ ಗುಡ್. ವಾಟ್ ಯು ಮೀನ್? ಸರ್ ನೀವು 2 ಗಂಟೆ ಲೇಟ್ ಆಗಿ ಬಂದ್ರೆ ನಿಮ್ ಶಿಷ್ಯರೆಲ್ಲ 4 ಗಂಟೆ ಲೇಟ್ ಆಗಿ ಬರ್ತಾರೆ. ಹಿಡ್ಕೊ ಇಲ್ಲಿ, ನಿನ್ನ ಆಮೇಲೆ ಬಂದು ವಿಚಾರಿಸ್ತೀನಿ. ಯಾವನು? ನಾನು ಕಮಿಷನರ್. ನಮಸ್ಕಾರ ಸರ್. ಏನ್ರಿ ಸ್ಟೇಷನ್ ನಲ್ಲಿ ಸ್ಟಾಫ್ ಎಲ್ಲ ಸರಿಯಾಗಿ ಡ್ಯೂಟಿ ಮಾಡ್ತಿದಾರಾ? ನೋ ಡೌಟ್ ಸರ್. ಟೈಮಲ್ಲೂ ಸಿನ್ಸಿಯರು, ಡ್ಯೂಟಿಲೂ ಸಿನ್ಸಿಯರು, ಅನುಮಾನವೇ ಬೇಡ. ಮಾನ ಇದ್ದು ಮಾತಾಡ್ತಿದ್ದೀರೇನ್ರಿ? ಈಗ ತಾನೇ ನಾನು ಸ್ಟೇಷನ್ ವಿಸಿಟ್ ಕೊಟ್ಟು ಬಂದೆ. ನೊಣ ಹೊಡಿಯೋಕ್ಕೂ ಒಬ್ರು ಇಲ್ವಲ್ರಿ ಅಲ್ಲಿ? ಅದು ಹಾಗಿರ್ಲಿರಿ. ಮಾರ್ಕೆಟ್ ಹತ್ರ ರೌಡಿಗಳ ಗಲಾಟೆ ಜಾಸ್ತಿ ಆಗಿದೆ. ಮೊದಲು ಪಿಸಿಗಳನ್ನ ಕಳಿಸಿ. ಸರ್ ಅಂದ್ರೆ ಅದೇ ಸರ್, ಕಳಿಸ್ತೀನಿ ಸರ್. ಎಲ್ಲ ಹಾಳಾಗೋದ್ರು ಈ 420 840 ನನ್ನ ಮಕ್ಕಳು. ಇಳಿರಿ ಬೇಗ. ಬೇಗ ಇಳಿರಿ. ఏడుకొండల వాడ బాగా దర్శనం ఇచ్చావయ్యా. అయ్యో నా బ్యాగు దొంగ ఎత్తుకుపోయినాడే. అయ్యో బ్యాగు, అయ్యో పోలీస్ పోలీస్, ఇడిరి ఇడిరి దొంగ దొంగ. అయ్యో నా బ్యాగు పోయిందే. పోలీస్ ఇడిరి ఇడిరి దొంగ దొంగ ఇడిరి. ನಮಸ್ಕಾರ ಸರ್. ದೇವರಾಗ ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ನಾನಲ್ಲೇ ನಿನ್ ಪ್ರಾಣ ಕಾಪಾಡ್ದೆ. ನಾನು ಕಾಪಾಡಿದ್ದು ಈ ಬ್ಯಾಗ್ನ. ಅದ್ ಸರಿ, ಈ ಬ್ಯಾಗು ನಿನ್ ಪ್ರಾಣಕ್ಕೂ ಏನ್ ಸಂಬಂಧ? ఇదే నా ప్రాణ ఈ బ్యాగ్ అಲ್ಲಿರೋ తిరుపతి లడ్లే ఉన్నాయి సార్. దయచేసి నా బ్యాగ్ ఇచ్చండి సార్. ಕೊಡ್ತೀನಿ ಇರುಗುರು. ಈ ಬ್ಯಾಗ್ ಅಲ್ಲಿ ಎಷ್ಟು ಲಡ್ಡು ಇದೆ? 10 ఉన్నాయి. ಈ ಕಡೆ ರಾನ 1 ನಿಮಿಷ. 100 ಒಳಗೆ ತೊಳ್ಳು. ಏನ್ ಸಾರ್ ಪೊಲೀಸ್ನವ್ರ ಇದ್ಕೊಂಡು ಲಂಚ ಕೇಳ್ತೀರಾ? ಅಲ್ಲಯ್ಯ, ಇದೇ ನೋಡು ಬೇಡ ಅನ್ನೋದು. ಈ ಬ್ಯಾಗ್ ನೋಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಹೌದು, ಅದ್ ನಿಮ್ ಕರ್ತವ್ಯ. ನಿನ್ ಕೂದ್ಲೇನ್ ಮಾಡ್ದೆ? ದೇವ್ರಿಗೆ ಕೊಟ್ಟೆ. ಯಾಕೆ ನಿನ್ ದೇವ್ರನ್ ಬಾಳ್ಡೆಡ್ಡ? ಅಲ್ಲ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ. ಅಲ್ಲಯ್ಯ, ಒಳ್ಳೇದ್ ಮಾಡಕ್ಕಿನ್ನ ಮುಂಚೆನೆ ತೃಪ್ತಿಗೆ ಹೋಗಿ ನಿನ್ ತಲೆ ಕೂದಲನ್ನ ಲಂಚ ಅಂತ ಕೊಟ್ಟು ಬಂದಿದ್ಯಾ. ಒಳ್ಳೇದ್ ಮಾಡ್ರ ನನ್ ಕೊಡಕ್ ಹಿಂದೆ ಮುಂದೆ ನೋಡ್ತೀಯಲ್ಲಯ್ಯ. ಅದಕ್ಕೆ ಕಣಯ್ಯ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋದು. ಕೊಡ್ಲೇಬೇಕಾ ಸರ್? ಬೇಡ ಬಿಡು, ದುಡ್ಡು ಇಟ್ಕೊ, ಲಡ್ಡು ನಾನು ತೊಗೊಂಡೋಗ್ತೀನಿ. ಸರ್ ನನ್ ಪ್ರಾಣನೇ ಇದೆ ಸರ್ ಅದ್ರಲ್ಲಿ. ಮತ್ತೆತ್ತು ತಿರುಪ್ತಿಗೆ ಹೋದ್ರೆ ತಲೆ ಕ್ಷೌರ, ಬೆಂಗಳೂರಿಗೆ ಬಂದ್ರೆ ಕಾಸೇ ಕ್ಷೌರ. ಏಡುಕೊಂಡಲವಾಡ ಗೋವಿಂದ ಗೋವಿಂದ. ನೆಕ್ಸ್ಟ್ ಟ್ರಿಪ್ ಯಾವ ಗುರು? 840. ಪೊಲೀಸ್ ಸೇರ್ಕೊಳ್ಳೋದಕ್ಕಿಂತ ಜನ ಕಾಯ್ದು ಎಷ್ಟೋ ಮೇಲು. ತಗದು ಬುಟ್ಟ ಇದ್ರೆ ನೋಡು. ನನ್ನ ನಂಬರ್ ಹಿಡಿದು ಕರೆಯಕ್ ನೀನೇನ್ ನಮ್ ಸಾಹೇಬ್ರೇನೆ? 420 ರೀ. ನನ್ನ ಯಾಕ್ರಿ 420 ಅಂತ ಕರೀತಾ ಇದ್ದೀರಾ? ಗಂಡ ಹೆಂಡತಿ ಅಂದ್ಮೇಲೆ 50-50 ಅಲ್ವೇನೆ? ನಾನು 840 ಆದ್ರೆ ನೀನು 420. ಹಾಗಾದ್ರೆ ಈ ಕೂಸು 210. ರೀ ಈ 210 2 kg ಹಲ್ವಾ ತಿನ್ಬೇಕು. ತಂದ್ಕೊಡ್ರಿ. 2 kg ಹಲ್ವಾ ತಿನ್ಬೇಕು ಅಂತ ನಿನ್ ಕೂಸು ಎಲ್ಲಿಂದ ತರಲೆ ಕಾಸು? ಎಲ್ಲಿಂದ ತಂದ್ಕೊಡಿ. ನನಗೇನು, ಒಟ್ನಲ್ಲಿ ಕೂಸು ಹಲ್ವಾ ತಿನ್ಬೇಕು ಅಂತ ಹೇಳ್ತಾ ಇದ್ದೀರಿ. ಆಗಲ್ಲ ಆಗಲ್ಲ ಆಗಲ್ಲ. ನೋಡ್ರಪ್ಪ, ಏನೋ ಬಸ್ರಿ ಹೆಂಗ್ಸು ಬೈಕೆ ಆಯ್ತದೆ, ಒಂದು ತಿನ್ನೋದಕ್ಕೆ ಹಲ್ವಾ ತಂದ್ಕೊಡು ಅಂತಂದ್ರೆ ತಂದ್ಕೊಡಕ್ಕಿಲ್ಲ ಅಂತದಲ್ಲ. ಈ ಮಗಕ್ಕೆ ಎಂಟಿ ಹಾಕ್ಬೇಕು, ಮಕ್ಳು ಹಾಕ್ಬೇಕು ಅಲ್ವನಕ್ಕ? ಯಾವ ನಿನ್ ಮರ್ಯಾದೆ ಇದೆಯನ್ನಯ್ಯ? ಬಸ್ರಿ ಆದ ಹೆಂಗ್ಸಿನ ಬೈಕೆ ತೀರ್ಸ್ದೆ ಇದ್ಮೇಲೆ ನೀನ್ ಯಾವ ಸೀಮೆ ಗಂಡ್ಸಯ್ಯ? ನೋಡು, ನನ್ ಹೆಂಡತಿ ಏನಾದ್ರೂ ಬಸ್ರಿ ಆಗಿದ್ದು ಮೈಸೂರು ಅರಮನೆ ಕೇಳಿದ್ರು ತಂದು ಕೊಡ್ತಿದ್ದೆ ಗೊತ್ತಾ?
ಈಗಾದ್ರೆ ಏನಾಗೈತೆ? ಇವಳೇ ನಿನ್ ಎಂಡ್ರು ಅಂತ ತಿಳ್ಕೊಂಡು 2 kg ಬದ್ಲು 4 kg ಕರ್ಕೊಂಡೋಗಿ ತಿನ್ಸು. ಕರ್ಕೊಂಡೋಗು. ಮುಚ್ಚಯ್ಯ ಬಾಯ್ನ, ಸೊಳ್ಳೆ ಓದಾತು. ಅಣ್ಣ ಮುದುಕ ಕರ್ಕೊಂಡೋಗಿ ಏನ್ ಮಾಡ್ತಾನಣ್ಣ? ನಮ್ಮನೆ ಕಳಿಸ್ಬಿಡೆ. ಚೂರು ಪಾರು ಹಲ್ವಾ ಯಾಕೆ, ಹಲ್ವಾದಲ್ಲಿ ಅಭಿಷೇಕನೇ ಮಾಡಿ ಹಾಕ್ಬಿಡ್ತೀನಿ. ಬೇವರ್ಸಿ ಕಂಡ ಹಲ್ಕ ನನ್ನ ಮಕ್ಳೆಲ್ಲ ಹಲ್ವಾ ಕೊಡಿಸ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಏನ್ರಿ ನೀವು? 1 kg ಯಾಕೋ 10 kg ತರೋ ತಾಕತ್ ನನಗೈತೋ ನನ್ನ ಮಗನೇ. ಬೇಕಂದ್ರೆ ನಿನ್ನೆ ಅಂತೀನಿ ನನ್ನ ಮನೆ ಕಳಿಸು, 1 kg ಸೀನಾ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರ ಒಳ್ಳೆ ಗೂಟ ನಿಂತ್ಕೊಂಡಿದ್ರಲ್ರಿ. ಅಯ್ಯೋ, ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೋ ಒಮ್ಮೆ. ಆ ನನ್ ಮಗನಿಗೆ ಗೊತ್ತಿಲ್ವಾ? ಅಮ್ಮ ಮಾರಮ್ಮ, ನಿನ್ ಮಾತು ಕಟ್ಕೊಂಡು ನ್ಯಾಯ ಹೇಳಕ್ ಬಂದಲ್ಲ, ನನ್ನ ಎಕಡ ತಗೊಂಡು ನಾನೇ ಪಟಪಟ ಅಂತ ಹೊಡ್ಕೋಬೇಕು. ನನ್ನ ಹತ್ರ ಹೇಳ್ಜತೆ ಹಳೆವಾವೆ ಕೊಡ್ಲಾ, ಹೊಡ್ಕತಿಯಾ? ಏಯ್, ಏನ್ ನೋಡ್ತಾ ಇದ್ರೆ ರೆಡಿ ಹೋಗೋಣ. ಇವ್ರುಗಳು ದಿನ ಇದ್ದದ್ದೆ. ಏಯ್ ನಡಲೋ ಬದ್ಮಾಶ್ ನನ್ನ ಮಕ್ಳ. ಅಲ್ವಾ? ನೀನು 420 ನಿನ್ 210 ಕೇಳ್ತದ ಅಲ್ವಾ? ನೋಡು 10 kg ಹಲ್ವಾ ತಗೊಂಬಂದು ಹಲ್ವಾದಲ್ಲೇ ನಿನ್ಗೆ ಅಭಿಷೇಕ ಮಾಡ್ಬಿಡ್ತೀನಿ. ನೀನ್ ಒಳಗ್ ನೋಡಮ್ಮ, ಕಣ್ಣು ದೃಷ್ಟಿ ಆಗುತ್ತೋ. ನೋಡಮ್ಮ ಅಬ್ಬಾ, ಇವಳು ಬಸರಾಗದ್ರ ಬದಲು ನಾನಾದ್ರೂ ಬಸರಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಸೊಂಟ ಮುರಿದ್ಬಿಟ್ಟಲ್ಲ. ಸಾರಿ ಕಿಟ, ಸಾರಿ ಪುಟ, ಸಾರಿ. ನಿನ್ಗೆ ಹೆಸರ ಹೇಳಿದ್ರೆ ನಿನ್ಗಿಂದ ಕೂತ್ಕೊಳ್ಳೋ ಬರಲ್ಲ, ಮುಂದೆ ಹೊಡಿಯಕ್ ಬರಲ್ಲ ಅಂತ. ಏಯ್, ಯಾವ ಬದ್ಮಾಶ್ ನನ್ ಮಗ ಹೇಳ್ದ ಒಡಿಯಕ್ ಬರಲ್ಲ ಅಂತ? ಒಂದ್ ಸಾರಿ ಕೊಡು, ಆಮೇಲೆ ನೋಡು. ಬೇಡಪ್ಪ ಪುಣ್ಯಾತ್ಮ, ನನ್ ಚಿನ್ನ ಬಂಗಾರ, ನನಗಿನ್ನು ಮದುವೆ ಮುಂಜಿ ಆಗಿಲ್ಲ. ನೀನ್ ಇನ್ನು ಮದುವೆ ಮುಂಜಿ ಆಗಿಲ್ವಾ? ಇಲ್ಲ. ಆಹಾ, 7 ಕೋಟಿ ವೆಂಕಟರಮಣ, ನಿನ್ ದಯಾನೇ ದಯಾನಪ್ಪ. ಇವತ್ತಿನ ಕಾಲಕ್ಕೆ ನೀನೇ ಪುಣ್ಯವಂತ. ಯಾಕೆ? ಯಾಕೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂಡ್ರನ್ ಕಟ್ಕೊಳ್ಳೋದು, ಎಂಡ ಕುಡ್ದಿರೋ ಕೋತಿನ ಕಟ್ಕೊಳ್ಳೋದು 2 ಒಂದೇ. ಹಂಗಾದ್ರೆ ನಿನ್ ಎಂಟ್ರು ಬಂದು ಎಣ್ಣ ಕುಡಿದ್ರೆ ಕೋತಿ 1 ಲಕ್ಷ ಸತಿ ಹೇಳೋ ಆ ಮಾತನ್ನ. ಬಂದೇ ಇರೋ ನಿಮಿಷ ಎಲ್ಲೋಗ್ತೀಯಾ? ಒಳಗೆ ಕೇಳ್ಕೊಂಡ್ ಬರ್ತೀನಿ. ಮೀಟಿಂಗ್ ಇಟ್ಬಿಟ್ಟಿಯಪ್ಪ ನೀನ್ ದಮ್ಮಯ್ಯ ಅಂತೀನಿ. ಹಂಗಾದ್ರೆ ತಳ್ಳು 150. ಏನ್ ಗುರು ತಾವೆಲ್ಲ ಲಂಚನ? ಬಂದೇ ಇರು. ಅಯ್ಯೋ, ಬೆಳಗಾಗಿ ಎದ್ದು ಯಾರ ಮಕ ನೋಡುದು ಶಿವನೇ. ತಗೋ ನೋಡು, ನೀನೇನಾದ್ರೂ ಒಳಗಡೆ ಹೋಗಿ ವಿಷಯ ಹೇಳ್ದೇನು ಇದೇ ಲಾಟಿ ತಗೊಂಡು ಬೋಟಿ ತೆಗೆದು ಬಿಡ್ತಾಳೆ. ನಡಿ ನಡಿ ನಡಿ. ನಾನೆಂತ ಸ್ಟ್ರಿಕ್ಟ್ ಅಂತ ಗೊತ್ತಿದ್ರು ನಕ್ರ ಮಾಡ್ತಾರ ನನ್ನ ಮಕ್ಕಳು. ನಕ್ರ ಮರ್ಲಿ. ಗುಡ್ ಮಾರ್ನಿಂಗ್ ಸರ್. ನೋ, ಬ್ಯಾಡ್ ಮಾರ್ನಿಂಗ್. ಅಲ್ರಯ್ಯ, 11 ಗಂಟೆಗೆ ಅಳ್ಳಾಡ್ಸ್ಕೊಂಡ್ ಬಂದಿದ್ದೀರಲ್ಲ, ಇದನ್ನೇ ನಿಮ್ಮ ಅತ್ತೆ ಮನೆ ತಿಳ್ಕೊಂಡ್ರ? ದೇವಸ್ಥಾನ ಅಂತ ತಿಳ್ಕೊಂಡಿದೀವಿ ಸಾ. ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ. ನಾವಿಬ್ರು ಪೂಜಾರು ಅಂತ ತಿಳ್ಕೊಂಡಿದೀವಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಲೇಟು? ಅದೇ ಸಾರ್, ಅಮ್ಮವ್ರು ಬರಕ್ ಕೇಳಿದ್ರು. ಅಮ್ಮವ್ರು? ಯಾರಮ್ಮವ್ರು? ಅದೇ ನಿಮ್ಮಮ್ಮವ್ರು ಸರ್. ಅದೇ ಸರ್, ನಿಮ್ ವೈಫು ಬೆಡ್ರೂಮ್ ಅಲ್ಲಿ ಕೆಲಸ ಐತೆ ಮಾಡ್ಕೊಂಡು ಹೋಗುವಂತೆ ಬಾಂದಿದ್ರು, ಅದಕ್ಕೋಗಿದ್ದೆ. ಇವ್ ಬೆಡ್ರೂಮ್ ಯಾಕೆ ಹೋಗಿದ್ದೆ? ಅದೇ ಸಾರ್, ನೀವು ಮನಿಗಳು ಹಾಸಿಗೆ ಅರ್ಧೋಗೈತೆ, ಅದನ್ನ ತಗೊಂಡೋಗಿ ಇಮಾಮ್ ಸಾಬಿ ತಾವು ಹೊಲ್ಸ್ಕೊಂಡ್ ಬಾ ಅಂದ್ರು. ಅದನ್ನ ಹೊಲ್ಸ್ಕೊಂಡು ತಗೊಂಡೋಗಿ ಹಾಕ್ಬಿಟ್ಟು ಬರಕ್ ಇಷ್ಟೊತ್ತಾಯ್ತು ಸರ್. ಸರಿ 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 ಸರಿ. ನಿಂದೇನೆ ಯಾರು ಆಗ? ಅದೇ ಸರ್, ನಿಮ್ ಮಗಳು ಕರ್ಕೊಂಡು. ಅದೇ ಸರ್, ಕಾನ್ವೆಂಟ್ ಕೂಡ ಕರ್ಕೊಂಡೋಗಿದ್ದೆ. ಓ, ಏನ್ರಯ್ಯ ಎನ್ ಎಸ್ ರಾವ್ ತರ ಡಬಲ್ ಮೀನಿ ಮಾತಾಡಿ ನನ್ನ ಬಿಪಿನೇ ರೈಸ್ ಮಾಡ್ಬಿಡ್ತೀರಲ್ರಯ್ಯ. ಸಾರಿ ಸರ್. ಓಕೆ ಓಕೆ. ಕಮಿಷನ್ ಸಾಹೇಬ್ರು ಫೋನ್ ಮಾಡಿದ್ರು, ಮಾರ್ಕೆಟ್ ರೌಡಿಗಳ ಕಾಟ ಹೆಚ್ಚಾಗಿದೆ ಅಂತೆ, ಹೋಗಿ ಡ್ಯೂಟಿ ಮಾಡಾಗಿ. ಎಸ್ ಸರ್. ನಾನು ಹೋಗ್ಬೇಕಾ ಸರ್? ಇಲ್ಲ, ನೀನಿಲ್ಲೇ ಎದ್ಕೊಂಡು ನನ್ ತಿತ್ತಿ ಮಾಡು. ಆಗ್ಲಿ ಸರ್, ಬರ್ತೀವಿ ಸರ್. ಒಳ್ಳೆ ಒಂದ್ 100 ರೂಪಾಯಿ ಇದ್ರೆ ಕೊಡೋ. ಯಾಕಪ್ಪ, ಹೆಂಡ್ತಿದೇನಾದ್ರು ಬೈಕೇನಾ? 2 kg ಹಲ್ವಾ ಬೇಕು ಅಂತ ಅಪ್ಲಿಕೇಶನ್ ಹಾಕಿದಾಳೆ. ತಗೊಂಡೋಗ್ಲಿಲ್ಲ ಅಂದ್ರೆ ಊರು ಕೇರಿ ಎಲ್ಲ ಸೇರ್ಸಿ ಒಂದ್ ಮಾಡ್ಬಿಡ್ತಾಳೆ. ತಗೊಂಡೋಗೋಣ ಅಂದ್ರೆ ಬಡ್ಜೆಟ್ ಕೋತ. ಏನ್ ಮಾಡ್ತೀಯಾ? ಎಷ್ಟ್ ಮಡಗಿದೀಯಾ? 100 ರೂಪಾಯಿ ಇಟ್ಟಿದ್ದೀನಪ್ಪ. ತಳ್ಳು ಈ ಕಡೆ. ಯಾಕೆ ಮಿಕ್ಕಿದ್ ನೀನ್ ಹಾಕ್ತೀಯಾ? ನಿನಗೆ ಯಾಕೆ? 2 kg ಹಲ್ವಾ ತಾನೇ ಬೇಕು. ಹೌದು. ಓ ಕಿಟ, ಕಣ್ಣು ಗೊತ್ಕೊಂಡಂಗೆ 100 ರೂಪಾಯಿ ಇಟ್ಟಿದ್ದೀನಪ್ಪ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಇಲ್ಲ ಹಲ್ವಾದಲ್ಲಾದ್ರೂ ತಗೊಂಡಾಗ ಹಾಕು. ತಗೋ. ಇಲ್ಲಿ ತರಕಾರಿ ಅಂಗಡಿ ಕಾಣ್ತಾ ಇದೆಯಲ್ಲ, ಐಸ್ ಕ್ರೀಮ್ ತಿಂತಾರೋ, ಬಂದ್ಬಿಡ್ತೀನಿ. ಆಗ್ಲಪ್ಪ. ಏ, ತರಕಾರಿ ಅಂಗಡಿಲಿ ಐಸ್ ಕ್ರೀಮಾ? ಯಾರ ಓನರು? ನಾನೇ ಸರ್. ಏನ್ ಸರ್? ಹಾಗೆ ರೋಲಿಂಗ್ ಶರ್ಟ್ನ ಸಾಬ್ರು ಕರಿತಾ ನಡಿ. ಯಾಕೆ ಸರ್? ಅಲ್ಲಯ್ಯ, ಇದೇನ್ ಮಟನ್ ಸಾಲ ಇಲ್ಲ ಸ್ವೀಟ್ ಸಾಲ? ಸ್ವೀಟ್ ಸಾಲ್ ಸರ್. ಮೊನ್ನೆ ಇಲ್ಲಿರೋ ಆಳು ಮುಳು ಸ್ವೀಟ್ಗಳು ತಿಂದು ಕಳಸ್ಪಳ್ಳಿ 4 ಜನ ಸತ್ತೋಗಿದ್ದಾರೆ. ಹಾಗೆ ಬಾಗ್ಲ ನಡಿ.
ಕಳಾಸಿ ಪಾಳ್ಯಂನಲ್ಲಿ ಜನ ಸಾಯೋದಕ್ಕೆ ಸ್ವೀಟೇ ತಿನ್ಬೇಕಾ ಸಾರ್? ಅಲ್ಲಿ ನಿಂತ್ಕೊಂಡು 3 ನಿಮಿಷ ವಾಸನೆ ಕುಡಿದ್ರೆ ಸಾಕು ಸತ್ತೋಗ್ಬಿಡ್ತಾರೆ ಜನ. ಅದೆಲ್ಲ ಗೊತ್ತಿಲ್ಲ, ಸಾಹೇಬ್ರು ಕರೀತಾರೆ ರೆಡಿ. ಬರ ಕಡ ಹಾಕು ಬಾಲ್ಲ. ಅಂದಾಗೆ ಫ್ರೆಶ್ ಆಗಿ ಸ್ವೀಟ್ಸ್ ಏನಿದೆ ಸರ್? ಫ್ರೆಶ್ ಅಲ್ವಾ ಇದೆ? ಬಾದಾಮಿ ಅಲ್ವಾ ಇದೆಯಾ? ಇದೆ ಸರ್, ಬಾದಾಮಿ ಅಲ್ವಾ? ಕಟ್ಸು ಒಂದ್ 2 ಕೆಜಿನ. ಸರ್ ಅದ್ರ ನೊಣ ಬಿದ್ದಿದೆ ಸರ್. ನೊಣ ಬಿದ್ರೇನು ಎಣ ಬಿದ್ರೇನು ಕಟ್ಸ 2 ಕೆಜಿನ. ಡೇ ಸಾಹೇಬ್ರಿಗೆ 2 ಕೆಜಿ ಬಾದಾಮಿ ಅಲ್ವಾ ಕಟ್ಟ. ಚಲೋ ಚದುರಂಗಿ ನನ್ನ ಮಗನೇ, ಬಾ ನಿನ್ಗೈತೆ. ತಗೊಳ್ಳಿ ಸರ್. ಬರ್ಲಾ ಸರ್ ದಯವಿಟ್ಟು ಇನ್ಮೇಲೆ ಬರಬೇಡಿ ಸರ್. ಹಲ್ಕ ನನ್ನ ಮಕ್ಳ, ನಿಮ್ದು ಒಂದು ಬದುಕ. ಬಾರೆ ವಾ. ಏ ಕೃಷ್ಣ, ನೀನ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕಿಂತ ನನ್ನ ಮಗ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಒಳ್ಳೆ ರೋಲ್ ಕಾಲ್ ಮಾಡ್ಬೋದಾಗಿತ್ತು ಕೊಡೋ. ಹಣೆ ಬರೋಣವ, ಆದ್ರೂ ಆಗ್ತೀನಿ. ಆಗಪ್ಪ ಆಗು. ಅಲ್ಲ ಕೊಡೋ, ಅವನ ಹತ್ರ 2 ಕೆಜಿ ಅಲ್ವಾ ಪುಗುಟ್ ಹಿಡಿದ್ಬಿಟ್ಟೆ, ನನ್ನ ಹತ್ರ ಇದ್ದಿದ್ 100 ರೂಪಾಯಿನೂ ಕಿತ್ಕೊಂಡ್ಬಿಟ್ಟೆ. ನನ್ ದುಡ್ಡು ನನಗೆ ಕೊಟ್ಬಿಡಪ್ಪ, ನಿನ್ ದಮ್ಮಯ್ಯ ಅಂತೀನಿ, ಕೊಟ್ಬಿಡಪ್ಪ. ಯಾವ ದುಡ್ಡು? ಯಾವ ದುಡ್ಡ? ನನ್ನ ಹತ್ರ ಇಸ್ಕೊಂಡಲ್ಲ 100 ರೂಪಾಯಿ, ಅದು ಕೊಡು. ದುಡ್ಡ? ದುಡ್ಡಿನ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲಮ್ಮ. ನಿನಗೆ ಸ್ವೀಟ್ಸ್ ಬಂದಾಯ್ತಲ್ಲ, ಬಿಡು ಗಾಡಿನ. ಹಂಗನ್ಬೇಡ ಕಣೋ, ನಾನು ನಿನ್ ಸ್ನೇಹಿತ, ನಿನ್ ಗುರು ಇದ್ದಂಗೆ ಕಣ. ದೊಡ್ಡ ಲಂಚದ ವಿಷಯದಲ್ಲಿ ಸ್ನೇಹಿತ ಆದ್ರೂ ಅಷ್ಟೇ, ಗುರು ಆದ್ರೂ ಅಷ್ಟೇ. ನಮ್ಮ ಹತ್ರ ಬಂದ್ಮೇಲೆ ಬಿಡೋದಿಲ್ಲಮ್ಮ. ಏಯ್, ನೀನೇನಾರ ದುಡ್ಡಿನ ಬಗ್ಗೆ ಇಷ್ಟೊಂದು ದುರಾಸೆ ಇಟ್ಕೊಂಡ್ರೆ ನನಗಿಂತನೂ ಬಜಾರಿ ಹೆಂಡತಿ ಸಿಗ್ತಾಳೆ ನಿನ್ಗೆ. ಹಾಗಾದ್ರೆ ನೀನ್ ಹೆಂಡತಿ ಬಜಾರಿನ ಕೇಳ್ಕೊಂಬರ್ತೀನಿ. ಲೇ ಒಳ್ಳೆ ಎಡವಟ್ ಸವಾಸ ಆಗೋಯ್ತು. ಕೃಷ್ಣ, ದೊಡ್ಡ ನೀನ್ ಸೈಕಲ್ ನಿಲ್ಸ್ಬಿಟ್ ಬಾ, ಅದೇನು ಅಂತ ನಾನು ನೋಡ್ತೀನಿ. ಮೈ ಮೇಲೆ ಜ್ಞಾನ ಇಟ್ಕೊಂಡು ಬೈಕ್ ಓಡ್ಸಕ್ಕಾಗಿಲ್ವೇನೋ ಬದ್ಮಾಶ್. ರಸ್ತೆಲಿ ಮಲಯಾಳಂ ಆಲ್ಪೋಸ್ಟ್ ನೋಡ್ಕೊಂಡು ಗಾಡಿ ಓಡಿಸೋದು, ಯಾರಿಗೋ ಡವ್ ಹಾಕೋದು, ಎಲ್ಲೋ ತಗೊಂಡೋಗಿ ಹೆಟ್ಬಿಡೋದು. ನಾವಿದಿರ್ವಲ್ಲ ನನ್ನ ಮಕ್ಳ ಬಾವ್ದಿರು, ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ ಫೋನ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋದು. ನೀವೇನಾರ ನೆಗದ್ ಬಿದ್ದೋಯ್ತು ಅಂತಂದ್ರೆ ನಿಮ್ ಹೆಣ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನಿಮ್ ಹೆಣ ಕಾಯೋದು. ಸರಿಯಾಗಿ ಎತ್ತಿಟ್ಕೊಳ್ಳೋ ಬದ್ಮಾಶ್. ಏಯ್, ಏನೋ ನೋಡ್ತಾ ಇದ್ರ ಇಲ್ಲಿ? ಸಿನಿಮಾ ಶೂಟಿಂಗ್ ನಡೀತಾ ಇತ್ತ? ಹೋಗ್ರ ನನ್ನ ಮಕ್ಳ, ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರ ಬಂದ್ಬಿಟ್ರಿ ಇಲ್ಲಿ. ಏನ್ ಗುರು ಇದು? ಆಕ್ಸಿಡೆಂಟ್. ಆಕ್ಸಿಡೆಂಟ್? ಇದೇನ್ ಮಾರ್ಚಿ ಕಲ್ಲಲ್ಲಿ ಏರೋಪ್ಲೇನಾ? ಹೆಲಿಕಾಪ್ಟರ್ ಅಂತ ತಿಳ್ಕೊಂಡ್ಬಿಟ್ಟವನೆ. ಮಾರ್ಚಿ ಕಾರ್ ಅಂದ್ರೆ ಮಾರ್ಚಿ ತರ ಮರದಿಂದ ಮರ ಕಾರ ತರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನನ್ನ ಮಗನೇ, ನಿಮಗೆಲ್ಲ ಕೇಸ್ ಹಾಕಿ ಕೋರ್ಟ್ ಗಚ್ಚಿ ಕೋರ್ಟ್. ಹಲೋ ಪೊಲೀಸ್, ನಿಮ್ಮನ್ನೇ. ನಾನಾ? ಪಬ್ಲಿಕ್ ಈ ತರ ಹೆದರ್ಸೋ ನಿಮ್ಮ ಕೆಟ್ಟ ಚಾಳಿನ ಬಿಟ್ಟು ಸರಿಯಾಗಿ ಬಿಹೇವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಓಹೋ, ಏನಮ್ಮ ಎಲ್ ಬೋರ್ಡ್ ಬೇರೆ ಕಾಣಿಸ್ತಾ ಇಲ್ಲ? ಬಾಳ್ ಬದುಕೋ ಮಗನ್ನ ಸ್ವಲ್ಪ ಅದ್ರಲ್ಲಿ ನುಂಗ್ ನೀರ್ ಕುಡ್ದ್ಬಿಡ್ತಿದ್ದಲ್ಲ, ಈಗ ನಮ್ಗೆ ರೂಲೀಸ್ ಹೇಳ್ಕೊಡ್ತಿದ್ಯಾ? ರೂಲೀಸಾ? ರೀ ಮಿಸ್ಟರ್, ನಡ್ಕೊಂಡು ಹೋಗೋನು ಎಡವದೆ ಕೂತಿರೋನು ಎಡವ್ತಾನ? ಹೌದಲ್ಲ? ಪೊಲೀಸ್ ಆದವರು ಆಕ್ಸಿಡೆಂಟ್ ಆದ ತಕ್ಷಣ ಮೊದಲು ಯಾರಿಗೇನಾಗಿದೆ ಅಂತ ವಿಚಾರಿಸಿ ಸಮಾಧಾನ ಮಾಡ್ಬೇಕೆ ಹೊರತು ಹೆದರ್ಸೋದಲ್ಲ. ಗೊತ್ತಾಯ್ತೇನಪ್ಪ? ಗೊತ್ತಾಯ್ತು. ಮಿಸ್ಟರ್, ನಿಮ್ಗೇನಾದ್ರೂ ಪೆಟ್ಟಾಯ್ತಾ? ನಥಿಂಗ್ ಮೇಡಮ್, ಐ ಆಮ್ ಆಲ್ ರೈಟ್. ನೀವಿನ್ನೂ ಹೋಗ್ಬೋದು. ಎಲ್ಲ ಬದ್ಮಾಶ್, ಇಷ್ಟೊತ್ತವರೆಗೂ ಅಮ್ಮ ಅಪ್ಪ ಅಯ್ಯೋ ಅಂತ ಒಳ್ಳೆ ನೆಗದ್ ಬಿದ್ದು ನಂಗೆ ಆಡ್ತಿದ್ದಲ್ಲೋ, ಈಗ ಹುಡುಗಿ ಕೇಳಿದಾಕ್ಷಣ ವಾಟ್ ಹ್ಯಾಪಂಡ್ ಅಂದಿದ ತಕ್ಷಣ ನಥಿಂಗ್ ಮೇಡಮ್ ಅಂತ ಇರೋ ತರ ಪೋಸ್ ಕೊಡ್ತಾ ಇದೀಯ. ನನ್ನ ಮಕ್ಕಳ ನಿಮ್ಮಂತವ್ರಿಂದಾಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದಿರೋದು. ಕಳ್ಸ್ಕೊಳ್ಳೋ ಹೋಗ್ತಲ್ವ ಬದ್ಮಾಶ್. ನಡಿ ನನ್ನ ಮಗನೇ, ನಡಿ. ರೀ, ಯಾಕ್ರಿ ಒಳ್ಳೆ ಆನೆ ತರ ಅರ್ಚ್ಕೋತೀರಾ? ನಾವ್ ರಾಜಿ ಆದ್ಮೇಲೆ ನಿಮ್ದೇನ್ರಿ ತಕರಾರು? ಬಾಯಿ ಮುಚ್ಕೊಂಡು ದಾರಿ ಬಿಡಿ, ಇಲ್ಲಾಂದ್ರೆ ನಿಜವಾದ ಆಕ್ಸಿಡೆಂಟ್ ಈಗ ಮಾಡ್ತೀನಿ. ಅಯ್ಯೋ, ಒಳ್ಳೆ ಬಿರುಗಾಳಿ ತರ ಬಂದು ನಮ್ಗೆ ರೂಲೀಸ್ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಇವಂತವಾದ್ರೂ ಇಸ್ಕೊಳ್ಳೋಣ ಅಂತಂದ್ರೆ ನಾವಿಬ್ರು ಕಾಂಪ್ರಮೈಸ್ ಆಗ್ಬಿಟ್ಟಿದೀವಿ. ಯು ಮ್ಯಾನ್ ಗೋ ಅಂದ್ಬಿಟ್ಲು. ಒಳ್ಳೆ ಎಡವಟ್ಟಿನ ಸವಾಸ ಆಗೋಯ್ತು. ಕೃಷ್ಣ, ಏ ಕೃಷ್ಣ, ಏ ಕೃಷ್ಣ, ಏನ್ ಎಡವಟ್ಟು ನಿಂದು? ಗುಗ್ಗು ದೊಡ್ಡ ಸೂಪರ್ ಫಿಗರು. ಆಮೇಲೆ ಅಪ್ಸರೆ ಅಪ್ಸರೆ. 3 ಕಾಸಿನ ರೋಲ್ ಕಾಲ್ ಆಗ್ಲಿಲ್ವಲ್ಲಪ್ಪ ಅಂತ ನಾನೇ ಸಾಯ್ತಾ ಇದ್ರೆ ಇವನು ಅಪ್ಸರೆ ಅಂತೆ, ಅಪ್ಸರೆ. ಏನ್ ದೇವೇಂದ್ರನ್ ತುಂಡಿನ ಫ್ಯಾಮಿಲಿ ನಿಂದು. ಬರಲೋ ಬಾಬಾ. ನಿಂತ್ಕೊಳೆ ಅಲ್ವೇ? ಇವತ್ತು ಶಾಸ್ತ್ರಿಗಳು ಬರ್ತಾರೆ, ಮನೇಲಿ ಇರೆ ಅಂದ್ರೆ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೊರಟೋಗಿದ್ದೆ? ಇನ್ನೇನು ಇಲ್ಲೇ ಕೂತ್ಕೊಂಡು ಆ ಶಾಸ್ತ್ರಿಗಳು ಕರ್ಕೊಂಡ್ ಬರೋ ಬಕ್ರಗಳನ್ನೆಲ್ಲ ಮೇಯಿಸ್ಬೇಕಾಗಿತ್ತಾ? ನೋಡು, ನನ್ನ ಕೋಪ ಬರ್ಸ್ಬೇಡ. ಶಾಸ್ತ್ರಿಗಳು 5 ಜನ ಗಂಡುಗಳನ್ನ ಕರ್ಕೊಂಡ್ ಬಂದು ಕಾಯ್ತಾ ಇದ್ದಾರೆ. ವಾಟ್? 5 ಜನನ? ನಿನ್ಗೇನ್ ಬುದ್ಧಿ ಇದೆಯೇನಮ್ಮ? ನಾನೇ ದ್ರೌಪದಿ ಆಗ್ಬೇಕು ಅನ್ಕೊಂಡಿದ್ಯಾ? ಹೇಳೋವರೆಗೂ ತಾಳ್ಮೆನೇ ಇಲ್ವಲ್ಲೇ ನಿನ್ಗೆ?
ಒಬ್ಬೊಬ್ಬರನ್ನ ಕರ್ಕೊಂಡು ಬಂದಾಗ್ಲೂ ಒಂದೊಂದು ನೆಪ ಹೇಳಿ ಎಲ್ಲರನ್ನು ಕಳಿಸ್ತಿದ್ಯಾ. ಅದಕ್ಕೆ ಶಾಸ್ತ್ರಿಗಳ ಕೋಪ ಬಂದು 5 ಜನನು ಒಟ್ಟು ಕರ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ನಿನ್ಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋ. ಅಂದ್ರೆ ತಾಯಿ ಮಗಳಿಗೆ ಏರ್ಪಡಿಸಿರೋ ಸ್ವಯಂವರ ಅನ್ನು ಹಾಗೇನೆ ಇಟ್ಕೋ. ಮೊದ್ಲು ಬಾ ನೀನು. ಹಲೋ 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 ಹಲೋ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಯ್ಯ, ಈ ಮುಚ್ಚಿಗಳನ್ನ ಒಪ್ಕೊಂಡ ಹಾಗೇನೆ. ಏನ್ ಮೇಡಮ್ ಹಾಗೆ ನೋಡ್ತಿದ್ದೀರಾ? ನಮ್ಮ 5 ಜನದಲ್ಲಿ ನೀವು ಯಾರನ್ನ ಒಪ್ಕೊಂಡ್ರು ಸರಿ, ಉಳಿದವರೆಲ್ಲ ನಿಮ್ಮನ್ನ ಪ್ರೀತಿಯಿಂದ ಅಡ್ಜಸ್ಟ್ ಮಾಡ್ಕೋತೀವಿ. ವಾಟ್? ಅಂದ್ರೆ ನೀವು ಯಾರನ್ನ ಒಪ್ಕೊಂಡ್ರು ಉಳಿದ 4 ಜನ ತಂಗಿ ತರ ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಹೌದು. ಆಹಾ, ನೀವು 5 ಜನನು ತುಂಬಾ ಸುಂದರವಾಗಿದ್ದೀರಾ. ಸೆಲೆಕ್ಟ್ ಮಾಡೋದೇ ನಂಗೆ ತುಂಬಾ ಕಷ್ಟ ಆಗೋಗಿದೆ. ಅದಕ್ಕೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಯಾರು ಸರಿಯಾದ ಉತ್ತರ ಹೇಳ್ತೀರೋ ಅವ್ರನ್ನ ಒಪ್ಕೋತೀನಿ. ಓಕೆ? ನಾನೀಗ ನಿಮ್ ಕೈಗೆ ತಲಾ 1 ಕೋಟಿ ರೂಪಾಯಿ ಕೊಡ್ತೀನಿ. ವೇಟ್. ಆ ಹಣನ ಏನ್ ಮಾಡ್ತೀರಾ? ಬ್ಯಾಂಕಲ್ಲಿಟ್ಟು ಬಡ್ಡಿ ತಗೊಂಡು ಸಾಯೋವರೆಗೂ ಜೀವನ ಮಾಡ್ತೀನಿ. ಓಹೋ. ಬಿಸಿನೆಸ್ ಮಾಡ್ತೀನಿ. ಕೋಟಿಗೆ 1 ಕೋಟಿ ಸೇರಿಸಿ ದೊಡ್ಡ ಶ್ರೀಮಂತ ಆಗ್ತೀನಿ. ಫ್ಲೈಟ್ ನಲ್ಲಿ ಇಡೀ ಪ್ರಪಂಚ ಸುತ್ತೀನಿ. ಓಹೋ. ನನ್ನ ಬಂಧು ಬಳಗದರಿಗೆಲ್ಲ ಹಂಚಿ ನಾನು ಹ್ಯಾಪಿ ಆಗಿರ್ತೀನಿ. ನಾನೊಂದು ಸಿನಿಮಾ ತೆಗಿತೀನಿ. ಅದಕ್ಕೆ ನಾನೇ ಹೀರೋ, ಕಾಜಲೇ ಹೀರೋಯಿನ್. ಹೌದಾ? ಹೇಳ್ರಿ ಮೇಲೆ. ನಾನ್ಸೆನ್ಸ್. ನೀವೆಲ್ಲ ಗಂಡಸ್ರೆ ಆಗಿದ್ದಿದ್ರೆ ನಾನು ಹಣ ಕೊಡ್ತೀನಿ ಅಂದ ತಕ್ಷಣ ಬೇಡ ಅಂತಿದ್ರೆ ಹೊರತು ಬಿಟ್ಟಿ ಹಣ ಬರುತ್ತೆ ಅಂತ ಖರ್ಚು ಮಾಡೋದಕ್ಕೆ ಪ್ಲಾನ್ ಮಾಡ್ತಿರ್ಲಿಲ್ಲ. ಬಡ್ಡಿ ತಿಂದು ಬದುಕೋನೊಬ್ಬ, ಬಿಸ್ನೆಸ್ ಮಾಡೋನೊಬ್ಬ, ವರ್ಲ್ಡ್ ಟೂರ್ ಮಾಡಿ ಮಜಾ ತಗೊಳ್ಳೋನೊಬ್ಬ, ಸಿನಿಮಾ ಹೀರೋ ಆಗೋನೊಬ್ಬ. ನೀವೆಲ್ಲ ಗಂಡಸ್ರೇನ್ರಿ? ಐ ಸೆ ಗೆಟ್ ಔಟ್. Idiots. ಅಮ್ಮ, ಸ್ವಾಭಿಮಾನಿಯಾದ ಹೆಣ್ಣು ಆಸೆ ಪಡೋದು, ನಿಯತ್ತಿನಿಂದ ದುಡ್ದು ತನ್ನನ್ನು ಸಾಕೋ ಗಂಡನ್ನ ಪ್ರೀತಿಸೋ ಅವನ ಹೃದಯನ. ಈ ಜನ್ಮದಲ್ಲಿ ಇವಳಿಗೆ ಮದ್ವೆ ಆಗೋದಿಲ್ಲ, ನಾನು ಅಜ್ಜಿ ಆಗೋದಿಲ್ಲ. ಎಲ್ಲ ನನ್ನ ಕರ್ಮ. ದಿವಸ ಬಂದು ನಾನು ಪಿಕಪ್ ಮಾಡ್ತಾ ಇದ್ದ, ಇವತ್ತು ನಾನೇ ನನ್ನ ಮಗನ್ ಪಿಕಪ್ ಮಾಡಂಗ ಆಗೋಯ್ತಲ್ಲಪ್ಪ. ಅಪ್ಪ ಕೃಷ್ಣ ಪರಮಾತ್ಮ, ಇನ್ನು ಮಲ್ಗೆ ಇದೆಯಲ್ಲ, ಯಾಕೆ ಮೈಲಿ ಹುಷಾರಿಲ್ವಾ? ಇಲ್ಲ ದೊಡ್ಡ ಜ್ವರ. ಜ್ವರ? ನಿನ್ಗೇನೆ ಅಂತ ಜ್ವರ? ಅಯ್ಯೋಯ್ಯೋ, ಮೈಯೆಲ್ಲ ಸುಡ್ತಾ ಇದೆಯಲ್ಲಪ್ಪ. ಲೋ ರಾಜಾ, ಹೇಳು, ಒಂದಿಷ್ಟು ಕಷಾಯ ಏನಾದ್ರು ಕಾಸು ಕೊಡ್ತೀನಿ. ಇಲ್ಲ ಗುರು, ಇದು ಕಷಾಯದಿಂದ ವಾಸಿ ಆಗೋ ಜ್ವರ ಅಲ್ಲ, ಮತ್ತೆ ಕನ್ಯಾಮಣಿಯಿಂದ ವಾಸಿ ಆಗೋ ಜ್ವರ. ಪ್ರೇಮ ಜ್ವರ. ತೇರಿ ಇಟ್ಟಿದ ಮೇಲೆ ಅವರೇ ಕಾಳ್ ಅಂತೂ ನೀನು ಬಿದ್ದೆ ಗುಂಡಿಗೆ. ಕೃಷ್ಣ, ನೀನು ಪ್ರೇಮ ಅಂದಾಕ್ಷಣನೇ ನನ್ನ ಹಳೇ ಪ್ರೇಮ ಪ್ರಕರಣಗಳೆಲ್ಲ ಫ್ಲಾಶ್ ಬ್ಯಾಕ್ ನಲ್ಲಿ ಎಳೆಯಾಗಿ ಬಿಚ್ಕೊಳ್ತಾ ಇದೆ. ದೊಡ್ಡ, ನಿನಗೂ ಲವ್ ಮಾಡೋ ಅನುಭವ ಇದೆಯಾ? ಅನುಭವ ಇದೆಯಾ? 14 ವರ್ಷದ ಹುಡುಗಿಯರಿಂದ ಹಿಡಿದು 40 ವರ್ಷದ ಆಂಟಿವರೆಗೂ ನಾನ್ ಲವ್ ಮಾಡಿದ್ದೆ. ಬರೀ ನಾನ್ ಮಾಡ್ದೆ ಅಷ್ಟೇ. ಓನ್ ವೇ ಟ್ರಾಫಿಕ್. ಅವ್ರು ಯಾರು ತಿರುಗಿಸಿ ನಾನು ಲವ್ ಮಾಡ್ಲೇ ಇಲ್ಲ. ನಾನು ಅವ್ರನ್ನ ನೋಡಿ ಲವ್ ಅಂದಾಗ್ಲಿಲ್ಲ, ಅವ್ರನ್ನ ನೋಡಿ ಬೌ ಅಂದ್ರು. ನಸೀಬ್ ಮೇ ಲೇಕಿನ್ ಪಾಂಡು ಕ್ಯಾಕರೆ. ಆದ್ರೆ ನಿನ್ ವಿಷಯ ಹಾಗಲ್ಲ ಕೊಡು. ನೀನ್ ನೋಡೋದಕ್ಕೆ ಲಕ್ಷಣ ಆಗಿದ್ಯಾ. ಯಾರು ಬೇಕಾದ್ರೂ ನಿನ್ ಬಲೆಗೆ ತಾನಾಗೆ ಬಂದ್ ಬೀಳ್ತಾರೆ. ನೋಡು, ಯಾರನ್ನ ಲವ್ ಮಾಡ್ತಿದ್ಯಾ ಸ್ವಲ್ಪ ಹೇಳಪ್ಪ. ನೋಡು, ನನ್ನಿಂದ ಏನ್ ಸಹಾಯ ಬೇಕು ಎಲ್ಲ ನಾನು ಮಾಡಕ್ ತಯಾರಾಗಿದ್ದೀನಿ. ನನ್ನ ಲೀಗಲ್ ಅಡ್ವೈಸರ್ ಅಂತ ತಿಳ್ಕೊ. ಥ್ಯಾಂಕ್ ಯು. ಯಾರನ್ನ ಲವ್ ಮಾಡ್ತಾ ಇದೀಯ ಹೇಳೋ? ಆಕ್ಸಿಡೆಂಟ್. ಬೆಂಕಿ ಸವಸ ಮಾಡಿದ್ಯಲ್ಲೋ ಗುರು ಅಂತ ನನ್ ಬುಡಕ್ಕೆ ಇಟ್ಬಿಟ್ಟಿದ್ಯಲ್ಲ ಡೈನಮೈಟ್ ನ. ನಾವು ಯೂನಿಫಾರ್ಮ್ ಅಲ್ಲಿ ಇದ್ದಾಗ್ಲೇ ನಮ್ಮನ್ನ ನೋಡಿ ಕ್ಯಾಕರಿಸ್ಬೇಕು ತುಂಬಾ ಫೋ ಅಂತ ಉಗ್ದೋದೋಳು. ನಾವು ಸಿವಿಲ್ ಡ್ರೆಸ್ ಅಲ್ಲಿ ಏನಾದ್ರೂ ಹೋಗಿ ಲವ್ ಅಂದ್ರೆ ಸಾಕು, ನಮ್ಮನ್ನ ಬಾಂಡಿಲಾಗಿ ಚೆನ್ನಾಗಿ ಉರ್ಕೊಂಡು ಮುಕ್ಬಿಡ್ತಾಳೆ. ನನಗೆಲ್ಲ ಗೊತ್ತಿಲ್ಲ ದೊಡ್ಡ. ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಮದುವೆ ಅಂತಂದ್ರೆ ಅವಳನೇ ಆಗೋದು, ಇಲ್ಲ ಅಂದ್ರೆ ಹೀಗೆ ಇದ್ಬಿಡ್ತೀನಿ. ಒಳ್ಳೆ ಪೀಕ್ಲಾಟಿಗೆ ಬಂತಲ್ಲ. ಆಲ್ ರೈಟ್, ಪ್ರಯತ್ನ ನಮ್ದು. ಏನ್ ಮಗು, ಫಲ ದೇವ್ರದು ಅಲ್ಲ ಹುಡುಗಿದು.
ए सलमा बेटी क्या अम्मी जान ये ब्यूटी ಅನ್ನಪೂರ್ಣಮ್ಮಕ್ಕ ಬೇಟಿ ನಿಮ್ದಕ್ಕೆ ನೋಡಿ 8 ದಿನ ಆಯ್ತು. ಯಾರು ನೀವು? ಹಾಯ್ ಅಲ್ಲ ನಮ್ದಕ್ಕೆ ಯಾರು ಅಂತ ಕೇಳ್ತಿದಿ? ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಕೇಳು ಹೇಳ್ತದೆ. ಮಗರ್ ಬೇಟಿ ನಿಮ್ದು ಅಮ್ಮ ನಾನು ಒಂದೇ ಸ್ಕೂಲಲ್ಲಿ ಓದಿದ್ದು, ಏಕೀ ಬಾರ್ ಶಾದಿ ಆಗಿದ್ದು, ಏಕೀ ಬಾರ್ ಬಸ್ರಿ ಆಗಿದ್ದು. ಹನುಮಂತ ನಗರದ ಹಾಸ್ಪಿಟ್ಲದ ಒಳಗೆ ನಿಮ್ಮ ಅಮ್ಮ ನಿನ್ಗೆ ಹೇತಿದ್ದು, ನಾನು ನನ್ ಸಲ್ಮಾ ಬೇಟಿನ ಹೇತಿದ್ದು. ಏ ಬೋಲ್ಗೆ ನಮಸ್ತೆ ದೀದಿ. ನಮಸ್ಕಾರ. ನಮ್ ತಾಯಿಗೆ ಇಷ್ಟು ಫ್ರೆಂಡು ಅಂತೀರಾ, ಒಂದು ದಿನನೂ ಮನೆಗೆ ಬಂದಿಲ್ವಲ್ಲ? ಹಾಯಲ್ಲ ನಾನ್ ಮನೆ ಬಿಟ್ಟು ಆಚೆಗೆ ಹೋಗೋಕೆ ನಿಮ್ಮ ಅಂಕಲ್ ಇಮಾಮ್ ಸಾಬು ಎಲ್ಲಿ ಬಿಡ್ತದೆ? ಯಾವಾಗ ನೋಡಿದ್ರು ಮನೆ ಒಳಗೆ ಇರುವಂತದೆ. ನಾನ್ ಬಂದಾಗ್ಲೆಲ್ಲ ಬೇಟಿ ನೀನು ಕಾಲೇಜ್ಗೆ ಹೋಗಿರ್ತದೆ. ನೆಕ್ಸ್ಟ್ ಟೈಮ್ ಬರುವಾಗ ಒಂದು ಫೋನ್ ಮಾಡಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಿರ್ತೀವಿ. ಹಾಯಲ್ಲ ನಮ್ದು ಮ್ಯಾಗೆ ಕಿತ್ನಾ ಪ್ಯಾರ ಮೇ ಅಯ್ಯೋ. ಜಾನ್. ಕ್ಯೋಗೆ ಏನಾಯ್ತಂಟಿ? ಏನಾಯ್ತು? ತೇಕೋ ಬೇಟಿ, ಈ ನಮ್ದು ಬೇಟೆ ಇಲ್ಲ ಬಾಳ ಚಾಷ್ಟೆ ಮಾಡ್ತೈತಿ. ನೀವು ಸೈಲಿ ಮಾತಾಡ್ತಾ ಇರಿ, ನಾನು ಹೋಗಿ ಸಾಮಾನ್ಗೆ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡ್ತೈತಿ. ಆಯ್ತು. ಇದು ಅಂಗಡಿ ನಮ್ದು ಭಯ ಇಲ್ಲ ಅಬ್ದುಲ್ ಅಜೀಜ್ ಅವ್ರದ್ದು. ಬರ್ಲಾ? ನಿಮಗ್ ಮದ್ವೆ ಆಗಿದೆಯಾ ಸಲ್ಮಾ? ಅರೆ ಅಲ್ಲ, ಶಾದಿ ಆಗದೆ ಬಸ್ರಿ ಆಗಕ್ಕಾಯ್ತದ? ಓಹ್ ಐ ಆಮ್ ಸಾರಿ. ನಿಮ್ದಕ್ಕೆ ಮುಖ ಚಾಂದಕ ತುಕಡ ಇದ್ದಂಗೈತೆ. ನಮ್ದಕ್ಕೆ ಬೇಬಿ ಅಲ್ಲಲ್ಲ, ನಮ್ದಕ್ಕೆ ಬೇಬಿ ನಿಮ್ಮಂಗೆ ಹುಟ್ಬೇಕು ಅಂತ ಆಸೆ. ಅರೆ ಭಯ್ಯ, ನಮ್ದು ರಾಧಾ ಬೇಟಿ ಅಕೌಂಟ್ ನಲ್ಲಿ 1 ಕೆಜಿ ಕೇಸರಿ ಕೊಡು. 1 ಕೆಜಿ ಕೇಸರಿನಾ? ನಿಮ್ದಕ್ಕೆ ಈ ಗಲ್ಲ ರಸಗುಲ್ಲ, ಈ ಕೆನ್ನೆ ಕಾಶ್ಮೀರ್ಗೆ ಆಪಲ್, ಈ ಮೂಗು ಗಿಣಿ ಮೂಗು, ಈ ತುಟಿ ತೊಡೆಗೆ ಹಣ್ಣು, ತೊಂಡೆಗೆ ಹಣ್ಣು. ಆಹಾ ಕ್ಯಾ ಸೂರತ್ ಹೈ. ರಾಧಾ ಐ ಲವ್ ಯು. ಐ ಲವ್ ಯು ರಾಧಾ. ರಾಸ್ಕಲ್, ಪೊಲೀಸ್ ಪೊಲೀಸ್ ಪೊಲೀಸಾ? ಇಲ್ಲೇ ಇದ್ದೀನಿ. ಯಾರು ಕರೆದಿದ್ದು? ಪೊಲೀಸ್ ಬನ್ನಿ. ಅಯ್ಯೋ, ಈ ಕಡೆ ಬರಲ್ಲ. ಏನಮ್ಮ ಏನಾಗಬೇಕಾಗಿತ್ತು? ಯು ಅಬ್ಬಬ್ಬಾ! ಅಯ್ಯೋ, ಬೇಡ. ನನ್ ಮಾತು ಬೇಡ. ಈ ಹೋಟ್ಲಲ್ಲಿ ಮಾಂಸದ ವ್ಯಾಪಾರ ನಡೀತಾ ಇದೆ ಅಂತ ನನಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ಇಂಥ ಡಿಂಗ್ ಡಾಂಗ್ ಕೇಸ್ಗಳನ್ನ ಹಿಡಿಯೋದ್ರಲ್ಲಿ ನಾನೇ ಕಿಂಗ್ ಅಂತ ಈ ಕಡೆ ಗರ್ವಾಲೆಗಳಿಗೆ ಗೊತ್ತು, ಆ ಕಡೆ ಡಿಪಾರ್ಟ್ಮೆಂಟ್ಗೂ ಗೊತ್ತು. ಅದು ನಮಗೂ ಗೊತ್ತು, ಆದ್ರೂ ಡಿಂಗ್ ಡಾಂಗ್ ನಡೀತಾನೆ ಐತಲ್ಲ ಅವೆಲ್ಲ ಇನ್ ಮೇಲೆ ಮಟಾಶ್. ಎಸ್ 840 ಸರ್. ಬೇಗ ಸರ್ಚ್ ಮಾಡಿ. ಬಾತ್ರೂಮ್ ಅಲ್ಲಿ ಏನಾದ್ರೂ ಬಚಾವ್ ಆಗ್ಬೇಕಂತ ಬಚ್ಚಿಟ್ಕೊಂಡಿದ್ರೆ ಬೆನ್ ಮೇಲೆ ಗುದ್ದು ಎಳ್ಕೊಂಬನ್ನಿ. ನನ್ನ ಹೆಸರು ಕೇಳಿದ್ರೆ ಸಾಕು. ಪತ್ರ 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 ಪತ್ರ. 420. ಸರ್ ದಯವಿಟ್ಟು ಫೋಟೋಸ್ ಇರಂತ ಕರೀರಿ. 2 ಮುಂದೆ ಅಲ್ವನೆಯ. ಬೇಗ ಹೋಗಿ ಅವ್ರು ಏನಾದ್ರೂ ಮನ್ಸಕ್ಕೆ ಮಣಿಕೊಂಡಿದ್ರೆ ಮಂಡಿ ಮೇಲೆ ಝಾಡ್ಸುವದ್ದು ಕರ್ಕೊಂಬನ್ನಿ. ಓಕೆ. ಬರೇ ಬೆತ್ಲೆ ಹಂಗೆ ಮನ್ಗಿದ್ರೆ ಹಂಗೆ ಕರ್ಕೊಂಬನ್ನಿ. ಬೇಡ ಸರ್, ನಾಚಿಕೆ ಆಗುತ್ತೆ. ಏಯ್ ನಾಚಿಕೆ ಗೀಚಿಕೆ ನಮಗೆ ನಾಚಿಕೆ. ಎಸ್ ಸ್ಪೀಕ್. ಸಾಯ್ ಬಿಡಿದ್ ಗೊತ್ತಾಯ್ತೇನೋ? ಏನದು? 50-50. ಏನದು ಗುಸ್ಗುಸ? ಏನ್ ಆತ್ರನಪ್ಪ ನನ್ ಮಗನ್ಗೆ? ಚಿಲ್ಕ್ ಹಾಕೋದು ಮರ್ತ್ಕೊಂಡ್ಬಿಟ್ಟವನೆ. ಮಲ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ. ಅಯ್ಯೋ ನನ್ ದೇವ್ರೆ. ಸಾರ್ ಹೋಗ, ಡಿಸ್ಟರ್ಬ್ ಮಾಡ್ಬೇಡ. ಡಿಸ್ಟರ್ಬ್ ಮಾಡ್ಬೇಡ ಸರ್. ನಿಮ್ ಮುಂದೆ ರೋಮಿಯೋ ಜೂಲಿಯಟ್ ನೆಗದ್ ಬಿದ್ದು ನೆಲ್ಲಿಕಾಯಾಗ ಹೋಗ್ಬಿಟ್ರು ಸಾರ್. ಅಯ್ಯೋ ಅಲ್ಕೋ ನನ್ನ ಮಗನ್ ತಂದು ನೆತ್ತಿ ಮೇಲೆ ಕೂದ್ಬಿಟ್ರೆ ಹೊಟ್ಟೆ ಹೊಡಿಕ್ ಹೋಗ್ಬಿಡ್ಬೇಕು. ಬದ್ಮಾಶ್. ಎಷ್ಟು ನಿನ್ಗೆ ಏಜು? ನಿನ್ಗೆ 27 40. ಸರ್, ಈ ಫಿಗರ್ಗೆ ಬೆಂಗಳೂರೆಲ್ಲ ಸುತ್ತಾಡಿ ಗಲ್ಗಲ್ಲಿ ಎಲ್ಲ ಅಲ್ದು ಕೊನೆಗೆ ಈ ಫಿಗರ್ ಇಟ್ಕೊಂಡ್ ಬಂದೆ ಸರ್. ಹೌದೇನು ಬಂಗಾರ? ಮುಂಚೆನೆ ಹೇಳಿದ್ರೆ ನಾನು ಶಟಪ್ ಮಾಡ್ತಿದ್ನಲ್ಲೋ ಕಂದ. ಸರ್, ಈ ಕೆಲಸ ಯಾವಾಗ ಶುರು ಮಾಡ್ಕೊಂಡ್ರಿ ಸರ್? ನೀವು ಮೊದ್ಲೇ ಹೇಳಿದ್ರೆ ನಾನೇ ಇನ್ಫಾರ್ಮೇಶನ್ ಕೊಟ್ಬಿಡ್ತಿದ್ನಲ್ಲ. ಇನ್ಫಾರ್ಮೇಶನ್ ನಿಮ್ಮ ಅಪ್ಪ ಕೊಡೋಕೆ ನಾವು ಬಾವ್ದಿ ಹುಡುಕ ಬಂದಿದ್ದು ನೀನು. ಬಾರೇ ಸುಭದ್ರೆ. ಯಾವನೋ ನಲ್ಕ ನನ್ ಮಗ ರೂಂಬಾಯಿ ಅಂತ ಕಾಣಿಸತ್ತಿರು. ಅವ್ರು ಯಾವಾಗ್ಲೂ ಹೀಗೆ ರೂಮ್ ಬಾಯ್ಸ್ ಮಧ್ಯದಲ್ಲೇ ಬಂದು ಡಿಸ್ಟರ್ಬ್ ಮಾಡೋದು. ಬಾಗಿಲು ತಟ್ಕೊಂಡು ಕಡ್ಡಿ ಎಳ್ಸಕ್ಬಿಟ್ಟ. ನೋಡ್ಕೊಂಡ್ ಬರ್ತೀನಿ ನೀರು ನನ್ನ ಮಕ್ಳು. ಯಾರದ? ಏನ್ ನಡೀತಾ ಇಲ್ಲ? ಓಹೋ, ಕೋಶಿಶ್ ಮಲಾಸ್ ನಡೀತಾ ಇದೆ. ಅಲ್ಲ, ತುಂಬಾ ದೊಡ್ಡ ಮನುಷ್ಯ, ತುಂಬಾ ತೊಂದರೆ ಕೊಡ್ಬೇಡಿ, ಕಾಲಿಗೆ ಬೀಳ್ತೀನಿ ನನ್ನ. ನನ್ನ ಮಗನೇ,
ಸೂಟು ಬುಟ್ಟು ವಾಚ್ ಉಂಗ್ರ ಹಾಕಿದ ತಕ್ಷಣ ದೊಡ್ಡ ಮನುಷ್ಯನ ನೀನು ನಡಿ ಸಾಹೇಬ್ರು ಕರೀತಾ ಇದ್ರ ನಡಿ. ಈ ಊರಿಗೆ ಗೌರವಾನ್ವಿತವಾದ ವ್ಯಕ್ತಿ ಹಿಂಸೆ ಕೊಡ್ಬಿಡಿ. ನಾನು ಬಟ್ಟೆ ಬಿಚ್ಚಾಪಟ್ಟು ಹುಡುಗಿ ಪಕ್ಕದಲ್ಲಿ ಮನೆ ಕೊಟ್ಟಿದ್ಯಾ ಗೌರವಸ್ಥಾನ ನೀನು ಮಾನ ಮರ್ಯಾದೆ ಏನೇ ನಿನಗೆ ಸಾಹೇಬ್ರು ಕರೀತಾರೆ. ಸರಿನಾ? ಅಲ್ಲಲ್ಲ ಇದು ಬೇರೆ ಇದೆಯಾ ಗೌರವಸ್ಥರು ಇದೆಲ್ಲ ಹಾಕೋಬಾರ್ದು. ಅಲ್ಲ ಇದಿಲ್ದೆ ಮನೆಗವರು ತುಂಬಾ ಅವಮಾನ ಆಗ್ಬಿಡುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಹೊಡೆಯಬೇಕಾ ಮರ್ಯಾದೆ ಬೇಕಾ? ಮೆಲ್ಲಿಗೆ ಹೊಡೆಯಬೇಕಾ ಮರ್ಯಾದೆ ಬೇಕಾ? ಆಯ್ತಪ್ಪ ತಗೋ. ಅಯ್ಯೋ ಬೇಗ ಸರ್ ಬಾತ್ರೂಮ್ ನಲ್ಲಿ ಮಂಚದ ಕೆಳಗೆಲ್ಲ ಹುಡುಕ್ತಾ ಯಾರು ಇಲ್ಲ ಸರ್. ಸರಿ ಬೇಗ ಬಾ. ಬಂದೆ ಸರ್. ನಡಿ ನಡಿ ಚಿಲ್ಕ ಹಾಕೋ ಹಾಕೋ. ಓಹ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀನಾ? ನಾನೇ. ಸರ್ಕಾರ ನಿನಗೆ ಸಂಬಳ ಕೊಡೋದು ಪೊಲೀಸ್ ಕೆಲಸ ಮಾಡೋಕ ಇಲ್ಲ ಹುಡುಗಿರ ಹಿಂದೆ ಪೋಲಿ ಅಲಿಯೋದಕ್ಕ? ನಾನು ಪೊಲೀಸ್ ನಿಜ, ಆದ್ರೆ ಪೋಲಿ ಅಲ್ಲ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹಾಗೆ ಹೇಳೋದಕ್ಕೆ ನಿನಗೆಷ್ಟು ಧೈರ್ಯ? ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಧೈರ್ಯ ಒಂದಿದ್ರೆ ಸಾಲದು. ಜೊತೆಗೆ ಹೃದಯನೂ ಇರಬೇಕು. ಅದು ನನಗಿದೆ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತ ಆದ್ರೆ ನಿಮ್ಮನ್ನೇ ನಾನಾಗೋದು. ತೀರ್ಕ ಕನಸ್ಕಂಡ್ರೆ ರಾಜನ್ಗೇನು ನಷ್ಟ ಇಲ್ಲ. ನೀವು ಒಪ್ಲಿಲ್ಲ ಅಂದ್ರೆ ನಾನ್ ಬದುಕಲ್ಲ. ಅಷ್ಟು ಮಾಡು, ನನಗೆ ಪೀಡೆ ಬಿಡುಗಡೆ ಆಗುತ್ತೆ, ಭೂಮಿಗೆ ಭಾರನೂ ಕಡಿಮೆ ಆಗುತ್ತೆ. ಇದೇ ನಿಮ್ ನಿರ್ಧಾರನಾ? ಹೌದು. ಸರಿ, ಹಾಗಾದ್ರೆ ನನ್ನ ನಿರ್ಧಾರನ ಕೇಳಿ. ಇವತ್ ಸಂಜೆ 3:15 ಒಳಗೆ ಯೂನಿವರ್ಸಿಟಿ ರೈಲ್ವೆ ಟ್ರ್ಯಾಕ್ ಹತ್ರ ಬಂದು ಐ ಲವ್ ಯು ಅಂತ ಹೇಳ್ಬೇಕು. ಇಲ್ಲ 3:45 ಬರೋ ಶತಾಬ್ದಿ ಎಕ್ಸ್ಪ್ರೆಸ್ಗೆ ನಾನು ತಲೆ ಕೊಡ್ತೀನಿ. ಕೊಡು ಹೋಗು. ಸತ್ತ ಮೇಲೆ ಎಲ್ರಿಗೂ ತಿಥಿ ಊಟ ಹಾಕಿಸ್ತೀನಿ. ಸರಿ, ನಾನು ಸಾಯೋದು ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಮಾಡಿ. ಬಾಯ್. ಓಂ ಯಮಧರ್ಮರಾಯ ನಮಃ. ಓಂ ಯಮಧರ್ಮರಾಯ ನಮಃ. ಓಂ ಯಮಧರ್ಮರಾಯ ನಮಃ. ಓಂ ಯಮಧರ್ಮರಾಯ ನಮಃ. ಅಯ್ಯೋ, ಗಂಟೆ ಬೇರೆ 3:15 ಆಗ್ತಾ ಬರ್ತಾ ಇದೆ. ಇವಳು ಬೇರೆ ಪತ್ತೆ ಇಲ್ಲ. ಒಂದು ವೇಳೆ ನಿಜವಾಗ್ಲೂ ನಾನು ಮಠ ಶಾಬಿಡ್ತೀನಾ? ನನಗೆ ಗೊತ್ತು ಚಿನ್ನ, ನೀನ್ ಬಂದೇ ಬರ್ತೀಯ ಅಂತ. ಎಷ್ಟೇ ಆದ್ರೂ ನಾನು ಡವ್ ಅಲ್ವಾ? ನಾನ್ ಬಂದಿದ್ದು ನಿನ್ನ ಪ್ರೀತಿಸೋಕಲ್ಲ, ಉಗಿದು ಬುದ್ಧಿ ಹೇಳೋಕೆ. ಬುದ್ಧಿ ಯಾರಿಗೆ ಬೇಕಾಗಿದೆ? ಅದು ಊರು ತುಂಬಾ ಸಿಗುತ್ತೆ. ನನಗ್ ಬೇಕಾಗಿರೋದು ನಿನ್ನ ಪ್ರೀತಿ. ನಾನು ಯಾರು ಅಂತ ಗೊತ್ತಾ? ನೀನ್ ಯಾರಾದ್ರೆ ನನಗೇನು? ಕಸ ಗುಡಿಸೋನ್ ಮಗಳಾದ್ರೂ ಆಗಿರೋ, ಕೋಟ್ಯಾಧೀಶ್ವರನ್ ಮಗಳಾದ್ರೂ ಆಗಿರೋ, ಐ ಲವ್ ಯು. ನನಗ್ ಬೇಕಾಗಿರೋದು ನಿನ್ನ ಪ್ರೀತಿ. ರಿಯಲಿ? ನಂಬಿಕೆ ಇದ್ರೆ ಬೇಡ ಬಿಡು. ಅಪ್ ಟ್ರೈನ್ ಆತ ಮ್ಯಾಚ್ ಆತ. ಇಷ್ಟು ದಿವಸ ನಾನು ಹುಡುಕ್ತಾ ಇದ್ದಿದ್ದು ನಿಮ್ಮಂಥವ್ರನ್ನೇ ಕೃಷ್ಣ. ಐ ಲವ್ ಯು. ನಿಜವಾಗ್ಲೂ ಹೇಳ್ತಾ ಇದೀಯಾ? ನಂಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಓ ರಾಧಾ ಮೈ ಡಾರ್ಲಿಂಗ್, ಥ್ಯಾಂಕ್ ಯು ರಾಧಾ, ಥ್ಯಾಂಕ್ ಯು. ಯಾಕೆ, ಏನಾಯ್ತು? ಟ್ರೈನ್ ಬರೋ ಹೊತ್ತಾಯ್ತು, ಬನ್ನಿ. ನಾವು ಗ್ರೀನ್ ಸಿಗ್ನಲ್ ಕೊಡೋವರೆಗೂ ಟ್ರೈನ್ ಬರೋಲ್ಲ. ಯಾಕೆ? ಇಂದಿನಿಂದ ರೈಲ್ವೆ ನೌಕರರ ಮುಷ್ಕರ. ನಮ್ ತಲೆ ಮೇಲೆ ಕರ್ಗ ಕೂರಿಸ್ತೀರಾ? ಕರ್ಗ